ಭಾರತ 3 ದಿಕ್ಕಿನಲ್ಲಿ ನೀರಿನ ಗಡಿಯನ್ನು ಹಾಗೂ 1 ದಿಕ್ಕಿನಲ್ಲಿ ಭೂಗಡಿಯನ್ನು ಹೊಂದಿದೆ. ಇಂತಹ ಭಾರತ ಸ್ವತಂತ್ರ ಸಿಗುವ ಮೊದಲು ಅಖಂಡ ಭಾರತವಾಗಿತ್ತು. ಭಾರತದ ಮೇಲೆ ಹಲವು ಆಕ್ರಮಣಕಾರರು ದಾಳಿಯನ್ನ ಮಾಡಿದ್ದರು. ಆ ಆಕ್ರಮಣಕಾರರಲ್ಲಿ ಕೊನೆಯಲ್ಲಿ ಭಾರತವನ್ನ ಬಿಟ್ಟವರು ಪೋರ್ಚುಗೀಸರು. 1947ರಲ್ಲಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದರು. ಇವರೆಲ್ಲರಿಗಿಂತ ಮೊದಲು ಭಾರತಕ್ಕೆ ಬಂದವನು ಗಜನವಿ ಮೆಹಮೂದ್. ಆತನ ನಂತರ ಮೊಹಮ್ಮದ್ ಘೋರಿ. ಈ ಘೋರಿ ದೆಹಲಿಯನ್ನ ಆಳುತ್ತಿದ್ದ ರಜಪೂತರನ್ನ ಸೋಲಿಸಿ ಆ ಸ್ಥಾನಕ್ಕೆ ಮುಸಲ್ಮಾನ್ ದೊರೆಯನ್ನಾಗಿ ಕುತುಬುದ್ದೀನ್ ಐಬಕ್ನನ್ನ ಕೂರಿಸಿದ. ಈ ಎಲ್ಲ ರಾಜರುಗಳ ಮುಖ್ಯವಾದಂತಹ ಉದ್ದೇಶ ಮೊದಲು ಭಾರತದಲ್ಲಿರುವಂತಹ ಸಂಪತ್ತನ್ನ ಲೂಟಿ ಮಾಡುವಂತಹದ್ದು. ಅದರಲ್ಲಿ ಹಲವು ಬಾರಿ ಇವರೆಲ್ಲರೂ ಯಶಸ್ಸನ್ನ ಕಾಣುತ್ತಾರೆ. ಹೀಗೆ ಯಶಸ್ಸನ್ನ ಕಂಡವರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಕೂಡ ಒಬ್ಬ. ಈ ಮೊಹಮ್ಮದ್ ಬಿನ್ ತುಘಲಕ್ ಯಾರು, ಯಾಕೆ 12,000 ವೈಷ್ಣವರನ್ನ ಕೊಲ್ಲಲಾಯಿತು ಎನ್ನುವ ಎಲ್ಲ ವಿಷಯಗಳನ್ನ ನಾವಿವತ್ತು ತಿಳಿದುಕೊಳ್ಳೋಣ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಮ್ ವಿನಯ್ ಯೂಟ್ಯೂಬ್ ಚಾನೆಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ದೆಹಲಿಯನ್ನ ಆಳಿದ ರಾಜವಂಶದಲ್ಲಿ ತುಘಲಕ್ ರಾಜಮನೆತನವು ಕೂಡ ಒಂದು. ಈ ತುಘಲಕ್ ರಾಜವಂಶದಲ್ಲಿ ಪ್ರಸಿದ್ಧನಾದಂತಹ ದೊರೆ ಮೊಹಮ್ಮದ್ ಬಿನ್ ತುಘಲಕ್. ಈ ವಂಶಕ್ಕಿಂತ ಮೊದಲು ದೆಹಲಿಯಲ್ಲಿ ಖಿಲ್ಜಿ ವಂಶ ರಾಜ್ಯಭಾರವನ್ನ ಮಾಡುತ್ತಿತ್ತು. ಸುಮಾರು 1310ರ ಸಮಯ ದಕ್ಷಿಣ ಭಾರತದಲ್ಲಿ ಹಲವು ವಂಶದ ರಾಜರುಗಳು ರಾಜ್ಯಭಾರವನ್ನ ಮಾಡುತ್ತಿದ್ದರು. ಅದುವರೆಗೂ ದಕ್ಷಿಣ ಭಾರತದ ಮೇಲೆ ದೆಹಲಿ ಸುಲ್ತಾನರ ಆಕ್ರಮಣ ಆಗಿರಲಿಲ್ಲ. ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದಂತಹ ಪಾಂಡ್ಯ ಮನೆತನದ ದೊರೆ ಮಾನವರ್ಮನ್ ಕುಲಶೇಖರ ಪಾಂಡ್ಯ I ಇವರ ಮರಣದ ನಂತರ ಇವರ ಮಕ್ಕಳಾದಂತಹ ಜಾಟವರ್ಮನ್ ಸುಂದರ ಪಾಂಡ್ಯ III ಹಾಗೂ ಜಾಟವರ್ಮನ್ ವೀರಪಾಂಡ್ಯ II ಇವರಿಬ್ಬರ ನಡುವೆ ಅಧಿಕಾರಕ್ಕಾಗಿ ಯುದ್ಧ ಶುರುವಾಯಿತು. ಇವರಿಬ್ಬರಲ್ಲಿ ಹಿರಿಯವನು ಜಾಟವರ್ಮನ್ ವೀರಪಾಂಡ್ಯ II. ಹಾಗಾಗಿ ಆತ ಯುದ್ಧದಲ್ಲಿ ಜಾಟವರ್ಮನ್ ಸುಂದರ ಪಾಂಡ್ಯ IIIರನ್ನ ಸೋಲಿಸಿ ಅಧಿಕಾರವನ್ನ ಪಡೆದುಕೊಂಡ. ಆದರೆ ಜಾಟವರ್ಮನ್ ಸುಂದರ ಪಾಂಡ್ಯ ಅಲ್ಲಾವುದ್ದೀನ್ ಖಿಲ್ಜಿಯ ಸಹಾಯವನ್ನ ಪಡೆದು ತಾನು ಪಾಂಡ್ಯ ವಂಶದ ರಾಜನಾಗಬೇಕೆಂದು ಆಲೋಚನೆಯನ್ನ ಮಾಡಿ ಸಮಯಕ್ಕಾಗಿ ಕಾಯುತ್ತಿದ್ದ. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೇವಕನಾದಂತಹ ಮಾಲಿಕ್ ಕಪೂರ್ನನ್ನ ದಕ್ಷಿಣ ಭಾರತಕ್ಕೆ ಕಳುಹಿಸಿಕೊಟ್ಟ. ಮಾಲಿಕ್ ಕಪೂರ್ ಈ ಇಬ್ಬರ ಯುದ್ಧವನ್ನ ನಿಲ್ಲಿಸುವುದರ ಬಗ್ಗೆ ಆಲೋಚನೆಯನ್ನ ಮಾಡದೆ ಹೇಗೆ ದಕ್ಷಿಣ ಭಾರತದಲ್ಲಿರುವಂತಹ ದೇವಾಲಯಗಳನ್ನ ಲೂಟಿ ಮಾಡಬೇಕು ಎನ್ನುವಂತಹ ಆಲೋಚನೆಯನ್ನ ಮಾಡುತ್ತಿದ್ದ. ಈ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ತುಂಬಾ ಪ್ರಸಿದ್ಧವಾದಂತಹ ದೇವಾಲಯಗಳಿದ್ದವು. ಮಧುರೈ ಮೀನಾಕ್ಷಿ ದೇವಾಲಯ, ಶ್ರೀರಂಗಂನ ರಂಗನಾಥ ಸ್ವಾಮಿಯ ದೇವಾಲಯ, ಕೇರಳದ ಅನಂತ ಪದ್ಮನಾಭ ದೇವಾಲಯ, ಹೀಗೆ ಹಲವು ದೇವಾಲಯಗಳಿದ್ದವು. ಅದು 1311ರ ಮಾರ್ಚ್ನ ಸಮಯ. ಮಾಲಿಕ್ ಕಪೂರ್ ಪಾಂಡ್ಯರ ರಾಜ್ಯದ ಮೇಲೆ ಆಕ್ರಮಣವನ್ನ ಮಾಡಿದ. ಆದರೆ ಜಾಟವರ್ಮನ್ ವೀರಪಾಂಡ್ಯನನ್ನ ಸೆರೆ ಹಿಡಿಯಲು ವಿಫಲನಾದ. ಆತ ತನ್ನ ಆಕ್ರಮಣವನ್ನ ಮುಂದುವರೆಸುತ್ತಾ ಶ್ರೀರಂಗಂನ ಕಡೆಗೆ ನಡೆದ. ಅಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯದ ಮೇಲೆ ಹಿಡಿತ ಸಾಧಿಸಲು ಆತನಿಗೆ ಬಹಳ ಸಮಯ ಬೇಕಾಗಿರಲಿಲ್ಲ. ಏಕೆಂದರೆ ಶ್ರೀರಂಗಂನ ಜನರಿಗೆ ಈತನ ದಾಳಿಯ ಬಗ್ಗೆ ತಿಳಿದಿರಲಿಲ್ಲ. ಶ್ರೀರಂಗಂನ ದೇವಾಲಯಕ್ಕೆ ಹಾನಿಯನ್ನ ಮಾಡಿ ಅಲ್ಲಿದ್ದಂತಹ ಹಲವು ಸಂಪತ್ತನ್ನ ಲೂಟಿ ಮಾಡಿ 1 ತಿಂಗಳ ನಂತರ ಅಂದರೆ ಏಪ್ರಿಲ್ 1311ರಲ್ಲಿ ದೆಹಲಿಗೆ ಹಿಂತಿರುಗಿದ. ಇದಾದ 10 ವರ್ಷಗಳಲ್ಲಿ ಶ್ರೀರಂಗಂ ದೇವಾಲಯದ ಎಲ್ಲಾ ಸಂಪತ್ತನ್ನ ಮತ್ತೆ ಶೇಖರಿಸಲಾಯಿತು. ಇದೇ ಸಮಯದಲ್ಲಿ ದೆಹಲಿಯಲ್ಲಿ ತುಘಲಕ್ ವಂಶದ ಸ್ಥಾಪನೆಯಾಗಿತ್ತು. ಈ 10 ವರ್ಷಗಳಲ್ಲಿಯೂ ಪಾಂಡ್ಯರ ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಮುಸುಕಿನ ಯುದ್ಧಗಳು ನಡೆಯುತ್ತಲೇ ಇದ್ದವು. 1321ರ ಸಮಯದಲ್ಲಿ ಗಾಜಿ ಮಲ್ಲಿಕ್ನ ಮಗನಾದಂತಹ ಉಲ್ಘ್ ಖಾನ್ ಅಥವಾ ಮೊಹಮ್ಮದ್ ಬಿನ್ ತುಘಲಕ್ನನ್ನ 1321ರಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಗೆ ಕಳುಹಿಸಿದ. ವರಾಂಗಲ್ ಎನ್ನುವ ಪ್ರದೇಶದಲ್ಲಿ ಈ ತುಘಲಕ್ಗೆ ಸೋಲಾಯಿತು. ಆದರೆ ಆತ 1323ರಲ್ಲಿ ಮತ್ತೆ ದಕ್ಷಿಣ ದಂಡಯಾತ್ರೆಗೆ ಬಂದ. ದಾರಿಯಲ್ಲಿ ಸಿಕ್ಕಂತಹ ಪ್ರದೇಶಗಳನ್ನ ಲೂಟಿ ಮಾಡಿಕೊಳ್ಳುತ್ತಾ ಶ್ರೀರಂಗಂ ಅನ್ನ ಪ್ರವೇಶಿಸಬೇಕು ಎನ್ನುವಷ್ಟರಲ್ಲಿ ಶ್ರೀರಂಗಂನಲ್ಲಿ ದೊಡ್ಡದಾದಂತಹ ಉತ್ಸವ ನಡೆಯುತ್ತಿತ್ತು. ಉತ್ಸವದಲ್ಲಿ ಹಲವು ಶ್ರೀ ವೈಷ್ಣವರು ಪಾಲ್ಗೊಂಡಿದ್ದರು. ಈ ಉತ್ಸವದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಪ್ರತಿಮೆಯನ್ನ ಕಾವೇರಿ ನದಿಯ ಪಕ್ಕದಲ್ಲಿರುವ ಮತ್ತೊಂದು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು. ಆ ಸಮಯದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀ ರಂಗರಾಜನಾಥನ್ ಎನ್ನುವವರು ಉತ್ಸವದಲ್ಲಿದ್ದರು.
ಅವರಿಗೆ ಸುಲ್ತಾನರ ಆಕ್ರಮಣದ ಬಗ್ಗೆ ತಿಳಿಯಿತು. ಹಾಗಾಗಿ ತಕ್ಷಣ ಉತ್ಸವವನ್ನ ನಿಲ್ಲಿಸಿ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಮತ್ತು ದೇವಾಲಯದ ಸಂಪತ್ತನ್ನು ದಕ್ಷಿಣ ಭಾರತದ ಬೇರೆ ಒಂದು ಅಜ್ಞಾತ ಸ್ಥಳಕ್ಕೆ ಕಳುಹಿಸಿಕೊಟ್ಟರು. ರಂಗನಾಯಕಿ ಅಥವಾ ಲಕ್ಷ್ಮೀದೇವಿಯ ವಿಗ್ರಹವನ್ನು ಹಿಂದೂ ಭಕ್ತರ ಜೊತೆಗೆ ಕಳುಹಿಸಿಕೊಟ್ಟರು. ಮೊಹಮ್ಮದ್ ಬಿನ್ ತುಘಲಕ್ ಶ್ರೀರಂಗಂನ ದೇವಸ್ಥಾನದ ಬಳಿ ಬಂದ. ಹಾಗೆಯೇ ಶ್ರೀರಂಗನಾಥ ಸ್ವಾಮಿಯ ಮೂರ್ತಿಯನ್ನ, ದೇವಾಲಯದ ಅತ್ಯಮೂಲ್ಯವಾದಂತಹ ಸಂಪತ್ತನ್ನು ಹುಡುಕತೊಡಗಿದ. ಮೂರ್ತಿ ಮತ್ತು ಸಂಪತ್ತು ಎಲ್ಲೂ ಕಾಣದೆ ಇರುವಾಗ 12,000 ವೈಷ್ಣವರನ್ನ ಕೊಲ್ಲಲು ಆದೇಶ ನೀಡಿದ. ಅಲ್ಲಿನ ಶ್ರೀರಂಗಂನ ಭಕ್ತರು ಎಷ್ಟೇ ಬೇಡಿದರೂ ಅವರನ್ನ ನಿರ್ದಯವಾಗಿ ಕೊಲ್ಲಲಾಯಿತು. ಮೂರ್ತಿ ಮತ್ತು ಅತ್ಯಮೂಲ್ಯವಾದ ಸಂಪತ್ತು ಸಿಗದ ಕಾರಣ ನಿರಾಶೆಯಿಂದ ಒಬ್ಬ ಅಧಿಕಾರಿಯನ್ನ ಶ್ರೀರಂಗಂ ದೇವಸ್ಥಾನದ ಎದುರುಗಡೆ ಉಳಿದುಕೊಳ್ಳಲು ತಿಳಿಸಿ, ಹಾಗೆಯೇ ದೇವಸ್ಥಾನದ ಗೋಪುರವನ್ನ ನಾಶ ಮಾಡುವಂತೆ ಆದೇಶ ಮಾಡಿ ದೆಹಲಿಗೆ ಹೋದ. ಆ ಅಧಿಕಾರಿ ದೇವಾಲಯದ ಎದುರಲ್ಲಿ ಉಳಿದುಕೊಂಡು ದೇವಾಲಯದ ಗೋಪುರವನ್ನ ನಾಶ ಮಾಡಬೇಕಿತ್ತು. ಹೀಗೆ ದೇವಾಲಯದ ಎದುರಲ್ಲಿ ಉಳಿದುಕೊಂಡ ಅಧಿಕಾರಿ ದಿನೇ ದಿನೇ ಹಲವು ರೋಗಗಳಿಂದ ಬಳಲುತ್ತಾನೆ. ಗೌಪ್ಯವಾಗಿ ಕಳುಹಿಸಿದಂತಹ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹ ತಮಿಳುನಾಡು, ಕರ್ನಾಟಕ, ಕೇರಳ ಈ ಎಲ್ಲ ರಾಜ್ಯಗಳ ಕೆಲವು ದೇವಾಲಯಗಳಲ್ಲಿ ಕೆಲವು ದಿನಗಳ ಕಾಲ ಇತ್ತು. ಇದಾದ ಕೆಲವು ಕಾಲದವರೆಗೆ ಆಂಧ್ರ ಪ್ರದೇಶದ ತಿರುಮಲ ತಿರುಪತಿಯಲ್ಲಿಯೂ ಈ ವಿಗ್ರಹವನ್ನ ಇಡಲಾಗಿತ್ತು. 1371ರಲ್ಲಿ ರಂಗನಾಥ ಸ್ವಾಮಿಯ ದೇವಾಲಯವನ್ನ ಮರುನಿರ್ಮಾಣ ಮಾಡಲಾಯಿತು. ಆಗ ವಿಜಯನಗರದ ಅರಸರಾದಂತಹ ಬುಕ್ಕರಾಯರು ದೇವಾಲಯದಲ್ಲಿ ಈ ಮೂರ್ತಿಯನ್ನ ಮತ್ತೆ ಪ್ರತಿಷ್ಠಾಪನೆಯನ್ನ ಮಾಡಿ ಕಳೆಗುಂದಿದ್ದಂತಹ ಶ್ರೀರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಪುನಃ ಚೇತನವನ್ನ ನೀಡಿದರು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧನ್ಯವಾದ.